ಮನುಷ್ಯನಲ್ಲಿ ಒಂದು ಸಹಜ ಕುತೂಹಲ. ಆ ಕುತೂಹಲ ಏನಂದ್ರೆ, ಮನುಷ್ಯನಿಗೆ ಈ ಜೀವನಂದ್ರೆ ಏನು? ನಾವೆಲ್ಲರೂ ಜೀವಿಸ್ತೇವೆ, ಆದರೆ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಮನುಷ್ಯನಿಗೆ. ನಮಗೆ ಬದುಕ್ತೇವೆ, ಆದರೆ ಬದುಕಂದ್ರೆ ಏನು ಗೊತ್ತಿಲ್ಲ. ಜೀವಿಸ್ತೇವೆ, ಜೀವನಂದ್ರೆ ಏನು ಗೊತ್ತಿಲ್ಲ. ವಿಲಿಯಂ ಜೇಮ್ಸ್ ಅವನ ಹೆಸರು. ಅವ ಹೇಳ್ತಾನೆ, ಜೀವನಂದ್ರೆ ಇದೊಂದು ಅನುಭವಗಳ ಪ್ರವಾಹ. ಏನು ಅನುಭವ ಆಗ್ತದೆ ಜೀವನದಲ್ಲಿ? ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಗ್ತೈತಿ. ಜೀವನ ಇದೊಂದು ಜೋಕಾಲಿ. ಒಮ್ಮೆ ಸುಖದ ಅನುಭವದ ಕಡೆ, ಇನ್ನೊಮ್ಮೆ ದುಃಖದ ಅನುಭವದ ಕಡೆ ತೂಗುತ್ತಿರ್ತೈತಿ. ಜೋಕಾಲಿ ಹಿಂಗೆ ಮ್ಯಾಲ್ ತೊಗೊಂಡು ಹೋದ್ರೆ ಅಲ್ಲೇ ನಿಂತೈತೇನು? ಜೋಕಾಲಿ ಎಂದು ಒಂದು ಕಡೆ ನಿಂತಿಲ್ಲ, ಅದು ತೂಗುತ್ತೈತೆ. ಅದು ಜೀವನ ಜೋಕಾಲಿ. ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿ ಇದ್ದಂಗಿದೆ. ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ, ಅದಕ್ಕೆ ಜೀವನ ಅಂತ ಕರೀತಾರೆ. ಇದು ಜೀವನ. ಜೀವನ ಅನ್ನೋದು ಇದು ಜೋಕಾಲಿ. ಇದು ಸುಖ ದುಃಖದ ಅನುಭವಗಳ ಮಧ್ಯೆ ಸಾಕ್ತೈತಿ. ಇದು ಒಂದು ವಸ್ತು ಒಮ್ಮೆ ನಮಗೆ ಸುಖ ಕೊಡ್ತೈತಿ, ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ. ಈಗ ಸಾಲಿಗೆ ಹೋಗ್ತಾರೆ ಮಕ್ಕಳು. ಸಾಲಿಗೆ ಹೋಗುವಾಗ ಗಂಟೆ ಒಂದೇ ಐತಿ. ಗಂಟೆ 10 ಗಂಟೆಗೆ ಬಡದ್ರೆ ಒಂಥರ ಅನುಭವ ಆಕೈತಿ. ಅದ ಸಾಯಂಕಾಲ 5 ಗಂಟೆಗೆ ಬಡದ್ರೆ ಒಂಥರ ಅನುಭವ ಆಗ್ತೈತಿ. ಅದು ಯಾರೋ ಒಬ್ರು ಕುರಿಮರಿಗೆ ಎಳ್ಕೊಂಡು ಹೊಂಟಿದ್ರಂತ. ಆ ಹುಡುಗಂದಂತ ಅವ್ರ ಅಪ್ಪ ಇದಕ್ಕೆ ಸಾಲಿಗೆ ಕರ್ಕೊಂಡು ಹೊಂಟ್ರ ಇದಕ್ಕೆ. ಅದು ಹುಡುಗಂದು ಅವರಿಬ್ರು ಸ್ನೇಹಿತರಿದ್ರು. ಹೇಳ್ತಿದ್, ನನಗೆ ಕರಿಬೇಕಂದ್ರ ಬಸ್ ಬಂದು ಕರ್ಕೊಂಡು ಹೋಗ್ತೈತಿ. ಅವ ನನಗೆ ಕರೆಕ್ಟ್ ಹೆಡ್ ಮಾಸ್ತರ್ ಬರ್ತಾನಂತಂದು. ಅಂದ್ರೆ ಒಮ್ಮೆ ಅದೇ ಗಂಟೆ ಶುರುವಾಗುವಾಗ ಬಡದ್ರ ಘನ ಕಷ್ಟ ಅನ್ಸೈತಿ. ಅದ ಗಂಟೆ ಸಾಯಂಕಾಲ 5ಕ್ಕೆ ಬಡದಾಗ ಓಡ್ಕೊಂತ ಬಂದೀವಿ. ಗಂಟೆ ಬಾರಿಸಿದ್ದೊಂದೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ ಅಷ್ಟೆ. ಈಗ ತಾಯಂದ್ರೆ ಇರ್ತಾರೆ, ಮದುವೆ ಆಗ್ತದ ನೋಡ್ರಿ. ಮದುವೆ ಆಗಾಗ ಅವ್ರು ಅಳ್ಕೊಂತ ಹೋಗ್ತಿರ್ತಾರೆ. ಹುಡುಗ ನಗತಿರ್ತೈತಿ. ಅವನಿಗೆ ಕೇಳ್ರಿ, ಅಲ್ಲೋ ಹುಡುಗಿ ಅಳ್ತೈತಿ, ನೀ ಯಾಕೆ ನಗತಿ? ನಮ್ಮದು ಮುಂದೆ ಖಾಯ ಮಾಡತೈತಿ. ಈಗ ಮುಂದೈತಿ ನಮ್ದು. ಅದು ಹುಡುಗಿ ಕೇಳಿದ್ರೆ, ಯಾಕೆ ಅಳ್ಕೊಂತ ಹೊಂಟಿಯಲ್ಲ ಯಜಮಾನನ ಮನೆಗೆ ಹೊಂಟಾಗ? ಅಲ್ಲ, ಮತ್ತೆ ಅಲ್ಲಿ ಹೋಗಿ ಬಟ್ಟೆ ತೊಳ್ಯಾಕ ಮುಸುರಿ ತಿಕ್ಕ ಕಚ್ಚರಿ ಏನ್ ಡ್ಯಾನ್ಸ್ ಮಾಡ್ಕೊಂತ ಹೋಗ್ಲಿ? ನಾನು ಅನುಭವ ಹೋಗುವಾಗ ಒಂದು ಅನುಭವ, ಅವ್ರಿಗೊಂದು ಅನುಭವ, ಹುಡುಗಗೊಂದು ಅನುಭವ. ಈಗ ನೀವು ನೋಡ್ರಿ, ಒಂದು ಮಗು ಮಳ್ಯಾಗ ಬರ್ತೈತಿ. ಮಳ್ಯಾಗ ಬಂದಾಗ ಅಪ್ಪ ಮಗನಿಗೆ ಬೈತಾನ, ಗೊತ್ತಾಗೋದಿಲ್ಲ ನಿನಗೆ ಮಳ್ಯಾಗ ತೊಯ್ಸ್ಕೊಂಡು ಬಂದಿ ಅಂತ. ಅವ್ವ ಮಗನ ತಲೆ ಒರೆಸಿ ಮಳಿಗೆ ಬೈತಾಳ, ಕೋಡಿ ಮಳಿ ನನ್ನ ಮಗನ ತಲೆ ತೊಯ್ದೈತಿ ನೋಡಂತ. ಒಂದೇ ವಿಷಯ, ಒಬ್ಬರು ಬಾಯಾಗ ಸುಖ, ಒಬ್ಬರು ಬಾಯಾಗ ದುಃಖ. ಅನ್ಸೋದಿಲ್ಲ? ಅಪ್ಪ ಬೈತಿರ್ತಾನ, ಅವ್ವ ಪ್ರೀತಿ ಮಾಡ್ತಿರ್ತಾಳ. ಯಾವುದೋ ಒಂದು ವಿಷಯ ಮನ್ಯಾಗ ಸಂಸಾರದಾಗ ನಡೆದಾಗ ಅಪ್ಪ ಕಿರಿಕಿರಿ ಕೊಡ್ತಿರ್ತಾನ. ಅವ್ವ ತೊಡಿ ಮೇಲೆ ಹಾಕೊಂಡು ಮಗನಿಗೆ ತೆಲಿಸವ್ರು ಹೇಳ್ತಿರ್ತಾಳೆ, ನಿಮ್ಮ ಅಪ್ಪನ ಭಾಳ ಹಚ್ಕೊಳಕ್ ಹೋಗ್ಬೇಡ ನೀನು ಹಂಗ ಅಂತಿರ್ತಾನಂತ. ಅವ್ವನ ಮಾತ ಎರಡೂ ಇರಬೇಕು. ಒಂದು ಜೀವನ ಪರಿಪೂರ್ಣ ಆಗಬೇಕಾದ್ರೆ, ಒಬ್ಬ ಯುವಕ, ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಮನ್ಯಾಗ ಅವ್ವನ ಜೋಗಳಿ ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಅಷ್ಟೇ ಮುಖ್ಯ. ಅಂದಾಗ ಜೀವನ ಪರಿಪೂರ್ಣ ಆಗ್ತೈತೆ. ಎರಡೂ ಅನುಭವ ಬೇಕಷ್ಟೇ. ಒಮ್ಮೆ ಸುಖ ಬರ್ತದೆ, ಒಮ್ಮೆ ದುಃಖ ಬರ್ತದೆ. ಒಮ್ಮೆ ಸುಖ ಬಂದಿದ್ದು ಖಾಯಂ ಸುಖ ಇರುವುದಿಲ್ಲ, ದುಃಖ ಬಂದಿದ್ದು ಖಾಯಂ ದುಃಖ ಇರುವುದಿಲ್ಲ. ಇದು ಬರ್ತಾವ ಹೋಗ್ತಾವಷ್ಟೆ. ಸಂಸಾರದೊಳಗೆ ಒಮ್ಮೆ ಸುಖ, ಒಮ್ಮೆ ದುಃಖ, ಇವೆರಡು. ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ. ದುಃಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ದೇವರ ಗುಡಿಗೆ ಹೋಗ್ತೀವಲ್ಲ, ಹೋಗಿ ಅವನಿಗೆ ಏನಕ್ಕೆ ಕೇಳೋದು ಅಂದ್ರೆ, ನಮ್ಮ ಕಂಪ್ಲೇಂಟ್ ಎಷ್ಟು ಕಷ್ಟ ಕೊಟ್ಟಿಯಪ್ಪ ಅಂತ ಕಂಪ್ಲೇಂಟ್ ಹೇಳೋದಲ್ಲ. ಕಂಪ್ಲೇಂಟ್ ಹೇಳುವಂಥವ್ರಾಗಬಾರ್ದು. ಇದೊಂದು ಜೀವನ ಕೊಟ್ಟಲ್ಲ, ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಾಕ ಗುಡಿಗೆ ಹೋಗ್ಬೇಕಷ್ಟೆ. ನಡಿತಿರ್ತೀವಿ, ಕಾಲಿಗೆ ಮುಳ್ಳು ನಡತೈತಿ. ಕಾಲಿಗೆ ಮುಳ್ಳು ನಟ್ರೆ ಮುಳ್ಳು ತಕ್ಕೋಬೇಕು ಹೊರತು ಕಾಲ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಹಂಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅದಷ್ಟು ತೆಗಿಬೇಕೆ ಹೊರತು ಜೀವನ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಮನುಷ್ಯ ಇದನ್ನು ಕಲಿಯುವುದಷ್ಟೆ. ನೋ ಕಂಪ್ಲೇಂಟ್ಸ್ ಇನ್ ಲೈಫ್, ಕಂಪ್ಲೀಟ್ ದಿಸ್ ಲೈಫ್. ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ. ಮಹಾರಾಜ ಸ್ನೇಹಿತನಿಗೆ ಬಹಳ ಪ್ರೀತಿ ಮಾಡುತ್ತಿದ್ದ. ಮಹಾರಾಜ ಅವ ಸೇವಕ
ಎಷ್ಟು ಪ್ರೀತಿ ಅಂದ್ರೆ ಅವ ಮಹಾರಾಜನಾದರೂ ಸೇವಕನ ಬಿಟ್ಟು ಉಣ್ತಿರ್ಲಿಲ್ಲ. ಅವ ಯಾವಾಗ ಊಟ ಮಾಡಿದ್ರು ಅವನು ಮುಂದೆ ಕುಂತು ಉಣ್ಬೇಕು. ಸೇವಕ ಮೊದಲು ಸೇವಕನಿಗೆ ತಿನ್ನಿಸಿ ತಾನು ಮಹಾರಾಜ ತಿನ್ನಿತಿದ್ದ. ಏನಾರ ಸ್ವೀಟ್ ಮಾಡಲಿ, ಚಲೋ ಅಡಿಗೆ ಮಾಡಲಿ, ಮತ್ತು ಎಲ್ಲರ ಹೊರಗೆ ಪ್ರವಾಸಕ್ಕೆ ಕರ್ಕೊಂಡು ಹೊಂಟ್ರು ಅವನಿಗೆ ಕರ್ಕೊಂಡು ಹೋಗ್ತಿದ್ದ. ಒಂದ್ ದಿವ್ಸ ಕಾಡಿನೊಳಗೆ ಹೊಂಟ್ರಿ ಇಬ್ರು ಸೇರಿ, ಮಹಾರಾಜ ಮತ್ತು ಸೇವಕ. ಆ ಕಾಡಿನೊಳಗೆ ಒಂದು ಗಿಡ ಅದ್ರ ಬುಡಕ್ ಕುಳಿತ್ರಿ ಇಬ್ರು. ಮಹಾರಾಜ ಒಂದು ಹಣ್ಣು ಹರಿದು ಒಂದು 4-5 ಪೀಸ್ ಮಾಡಿ ಮೊದಲು ತುತ್ತು ಅವನಿಗೆ ಗೊತ್ತಿತ್ತಲ್ಲ, ಅವನಿಗೆ ಸೇವಕನಿಗೆ ಕೊಡೋದು, ಅವನಿಗೆ ಪ್ರೀತಿ ಮಾಡ್ತಿದ್ದ. ಒಂದು ತುತ್ತು ಕೊಟ್ಟು ಕೂಡಲೇ ಅವ ಸೇವಕಂದ ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಡ್ರಿ ಅಂದ. ಮತ್ತಿಂದ ಮಹಾರಾಜನಿಗೆ ಹೇಳ್ದವ ಸೇವಕ ಇನ್ನೊಂದು ಪೀಸ್ ಕೊಡ್ರಿ. ಅವ ಮಹಾರಾಜಗೆ ಸಿಟ್ಟು ಬಂತು. ಅದಕ್ಕೆ ನಿಮ್ಮಂತವ್ಕೆ ಹಚ್ಕೋಬಾರ್ದು ಭಾಳ ಅಂದವ. ಅವ ಅಂದ ಇನ್ನೊಂದು ಪೀಸ್ ಕೊಡ್ರಿ ಅಂದ. ರಾಜ ಕೊಡ್ಲಿಲ್ಲ. ಅದನ್ನ ತಿಂದು ಕೂಡಲೇ ಎಷ್ಟು ವಿಷ ಹತ್ತಲ್ಲ ಉಗುಳ್ದವ. ಮಹಾರಾಜ ಸೇವಕನಿಗೆ ಕೇಳ್ದ, ಅಲ್ಲೋ ಇಷ್ಟು ವಿಷ ಹಣ್ಣೈತಿ, ನಿನಗ ಇಷ್ಟು ಸಲ ವಿಷದ ಹಣ್ಣು ಕೊಟ್ಟೆ, ವಿಷ ಐತಂತ ಯಾಕೆ ಹೇಳಬಾರ್ದು ನೀನು ಅಂತ. ಅವಾಗ ಸೇವಕ ಕೇಳ್ದ, ಯಪ್ಪ ಇಷ್ಟು ದಿವಸ ಈ ಕೈಯಿಂದ ಸಿಹಿ ಉಂಡೈತಲ್ಲ, ಒಂದು ಸಲ ಕಹಿ ಬಂದಿದ್ದಕ್ಕ ಈ ಸಿಹಿ ಉಣಿಸಿದ ಕೈ ನನಗೆ ವಿಷ ಉಣಿಸೈತೆ ಅಂತ ಕಂಪ್ಲೇಂಟ್ ಮಾಡ್ಲೇನು ನಾನು. ಈ ಒಮ್ಮೆ ಇದು ಜೀವನದ ಮೇಲೆ ಒಮ್ಮೆ ಸನ್ಮಾನಗಳು ಬರ್ತಾವ, ಒಮ್ಮೆ ಅಪಮಾನಗಳು ಬರ್ತಾವ, ಒಮ್ಮೆ ಕಷ್ಟಗಳು ಬರ್ತಾವ, ಒಮ್ಮೆ ಸಂತೋಷದ ಕ್ಷಣ ಬರ್ತೈತಿ. ಗುಡ್ಯಾಗ ಇವ ಹೋಗಿ ದೇವರ ಗರ್ಭಗುಡಿ ಮುಂದೆ ನಿಂತು ದೇವರಿಗೆ ಬೇಡಿಕೊಂಡ, ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ, ಕಷ್ಟಗಳಿಂದ ಪಾರು ಮಾಡು ಅಂತ ಇವ ಬೇಡಿಕೊಂಡ. ಗರ್ಭಗುಡ್ಯಾಗ ಕುಂತು ಮೂರ್ತಿ ಅವನಿಗೆ ಹೇಳ್ತಿತ್ತು, ನಾನಾ ಉಳಿ ಏಟ್ ತಿಂದಿದ್ದಿಲ್ಲ ಅಂದ್ರೆ ಇವತ್ತು ನೀ ಬಂದು ನನ್ನ ಗುಡಿ ಮುಂದೆ ಕೈ ಮುಗಿತಿರ್ಲಿಲ್ಲ, ಕಷ್ಟಪಟ್ಟಿದ್ದಕ್ಕ ನಾ ದೇವರಾಗಿನಿ ಅಂತ ಗುಡ್ಯಾಗಿನ ಕಲ್ಲು ದೇವರು ಹೇಳ್ತಿದ್ದ.